5 ಜನ ಇವತ್ತು ಒಂದೇ ದಿನ 5 ಜನ ಬಲಿಯಾಗಿದ್ದಾರೆ. ಸುಗ್ರೀವಾಜ್ಞೆ ಇನ್ನೂ ಕೂಡ ಜಾರಿಯಾಗಿಲ್ಲ. ರಾಜ್ಯಾದ್ಯಂತ ಸಾವಿನ ಸರಣಿ ಮುಂದುವರೆದಿದೆ. ಹಾಸನ, ಹಾವೇರಿ, ದಾವಣಗೆರೆ, ಚಿಕ್ಕಬಳ್ಳಾಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು, ಆಟೋ ಡ್ರೈವರ್ಸ್ಗಳು, ದಿನಕೂಲಿಯನ್ನ ಮಾಡ್ಕೊಂಡು ಬದುಕ್ತಾ ಇರೋರು. ಮೈಕ್ರೋ ಫಿನಾನ್ಸ್ಗೆ ಚಿಕ್ಕಬಳ್ಳಾಪುರದಲ್ಲಿ 2 ಬಲಿಯಾಗುತ್ತೆ. ಬೀಚಗಾನಹಳ್ಳಿಯಲ್ಲಿ 26 ವರ್ಷದ ಗಿರೀಶ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಸುಸೈಡ್ ಮಾಡಿಕೊಳ್ತಾರೆ. ಟ್ರ್ಯಾಕ್ಟರ್, ಬೈಕ್, ಮೊಬೈಲ್ಗಾಗಿ ಸಾಲವನ್ನ ಮಾಡಿರ್ತಾರೆ ಗಿರೀಶ್. ಬಜಾಜ್ ಫಿನಾನ್ಸ್ ಹಾಗೆ ಧರ್ಮಸ್ಥಳ ಗ್ರಾಮ ಸಂಘ ಸೇರಿದಂತೆ ವಿವಿಧ ಮೈಕ್ರೋ ಫಿನಾನ್ಸ್ಗಳಲ್ಲಿ ಸಾಲವನ್ನ ಮಾಡಿರ್ತಾರೆ. ಒಟ್ಟು 13 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು. ಸಾಲದ ಕಂತು ಪಾವತಿ ಮಾಡದೇ ಇರೋದಕ್ಕೆ ಟ್ರ್ಯಾಕ್ಟರ್ ಅನ್ನ ಜಪ್ತಿ ಮಾಡಲಾಗಿತ್ತು. ಇದರಿಂದ ಮನನೊಂದು ಗಿರೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಸಾವಿನ ಸರಣಿ ಮುಂದುವರೆದಿದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೇಳಿದೆ, ಸುಗ್ರೀವಾಜ್ಞೆ ಮೂಲಕ ಒಂದು ನಿಯಮವನ್ನು ಜಾರಿಗೆ ತರ್ತೀವಿ ಆದಷ್ಟು ಬೇಗ ಅಂಥೇಳಿ. ಅದ್ರ ಬಗ್ಗೆ ಕೆಲವೊಂದಷ್ಟು ಇನ್ನು ಚರ್ಚೆಗಳಾಗ್ತಾ ಇವೆ. ಅದಾದ ನಂತರ ಒಂದು 2-3 ದಿನಗಳಲ್ಲೇ ಸುಗ್ರೀವಾಜ್ಞೆ ಜಾರಿ ಆಗ್ಬೋದು. ಬಟ್ ಅಲ್ಲಿವರೆಗೂ ಕೂಡ ಯಾರು ಇಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಅನ್ನುವಂಥದ್ರ ಬಗ್ಗೆ CM ಕೂಡ ಮನವಿಯನ್ನು ಮಾಡಿದರು. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ, ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ನಿಮ್ಮ ನೆರವಿಗೆ ಬರುತ್ತೆ. ನೀವು ಯಾರೂ ಕೂಡ ಧೃತಿಗೆಡಬೇಡಿ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ದಾರಿ ತುಳಿಬೇಡಿ ಅನ್ನುವಂಥದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಬಟ್ ಸಾವಿನ ಸರಣಿ ಮಾತ್ರ ಇನ್ನೂ ಮುಂದುವರೆದಿದೆ. ನೋಡಿ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಬ್ಬ ಗಿರೀಶ್ ಅಂತ ಹೇಳಿ ಆತ್ಮಹತ್ಯೆಗೆ ಇವತ್ತು ಶರಣಾಗಿದ್ದಾರೆ. ಒಂದೇ ದಿನ 5 ಜನ ಸಾವಾಗಿದೆ ಇವತ್ತು. ಹೇಳ್ತಾ ಇದ್ದೆ ಸರ್, ಅದು ಸಾಲ ಕಟ್ಟಕ್ಕೆ ಆಗ್ದಿರನೇ ಈ ಥರ ಮಾಡ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಬಜಾಜ್ ಫೈನಾನ್ಸು, ಧರ್ಮಸ್ಥಳ ಸಂಘ ಮತ್ತು ಗಾಡಿ ಒಂದು, ಟ್ಯಾಕ್ಟ್ರ್ ತಗೊಂಡಾಗ ಎಲ್ಲ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಕಟ್ಟಕ್ಕಾಗ್ದಿರ ಇತ್ತು, ಅದಕ್ಕೆ ಅವ್ರು ಎತ್ಕೊಂಡು ಹೊರಟೋದ್ರು ಸರ್. ಸಾಲ ಅಂತ ಹೇಳ್ತಾ ಇದ್ದೆ ಸರ್.